ಭೂತೈರ್ಮಹದ್ಭಿರ್ಯ ಇಮಾಃ ಪುರೋ ವಿಭುಃ ನಿರ್ಮಾಯಶೇತೆ ಯದಮೀಷು ಪೂರುಷಃ ಭುಂಕ್ತೆ ಪುಮಾನ್ ಷೋಡಶಾತ್ಮಕಃ ಸೋಲಂಕೃಷಿಷ್ಟ ಭಗವಾನ್ ವಚಾಂಸಿ ಮೇ. ಭ್ರಾತೃವಿರೂಪಕರಣಂ ಯುಧಿ ನಿರ್ಜಿತಸ್ಯ ಪ್ರೋದ್ವಾಹ ಪರ್ವಣಿ ಚ ತದ್ ವಧ ಮಕ್ಷಗೋಷ್ಠ್ಯಾಂ ದುಃಖಂ ತದುತ್ಥಂ ಅಸಹೋಸ್ಮದಯೋಗಭೀತ್ಯ ನೈವಾಬ್ರವೀಹಿ ಕಿಮಪಿ ತೇನ ವಯಂ ಜಿತಾಸ್ತೆ. ಭಾಗವತ ಸಾರೋದ್ಧಾರೆ ಅಧ್ಯಾತ್ಮ ಪ್ರಕರಣಾಖ್ಯೆ ಪ್ರಕರಣೆ ಅಯಂ ಅದ್ಯ ಪ್ರಸ್ತೂಯಮಾನಃ ಶ್ಲೋಕಃ 30-230 230ನೇ ಶ್ಲೋಕ. ಭಗವಾನ್ ಸರ್ವಾನಪಿ ಭಕ್ತಾನ್ ಲಕ್ಷ್ಮೀಮಾರಭ್ಯ ತೃಣಜೀವಪರ್ಯಂತಂ ನೈಕೈಃ ಪ್ರಕಾರೈಃ ಪರೀಕ್ಷತೆ. ಪರೀಕ್ಷೇವ ತಾನ್ ಸ್ವೀಯಾನಿತಿ ಉರರೀಕರೋತಿ ಚ. ಏವಂ ಚ ತೇಷಾಂ ಲಕ್ಷ್ಮ್ಯಾದೀನಾಂ ತೃಣಜೀವಾಂತಾನಾಂ ಭಕ್ತಾನಾಂ ಯೋಗ್ಯತಾಂ ಅಸ್ಮೈ ಲೋಕಾಯ ಪ್ರದರ್ಶಯತೆ. ಏವಂ ಚ ವಿವಿಧರೀತ್ಯ ಪರೀಕ್ಷಿತಾನೇವ ತಾನ್ ಸಾಧಕಾನ್ ಅಯಂ ಪರಮಾತ್ಮ ಮೋಕ್ಷಂ ಗಮಯತಿ. ಏವಂ ಚ ಏತೆ ಪರೀಕ್ಷಾ ಪ್ರಕಾರಾಃ ಜೀವಸ್ಯ ಯೋಗ್ಯತಾವಿಷ್ಕರಣಾರ್ಥಮೇವ ಕ್ರಿಯಂತೆ ನ ತು ತತ್ ಪೀಡನಾರ್ಥಂ. ಇತ್ಯೇತತ್ ಸರ್ವೇಪಿ ಸಾಧಕಾಃ ಮನಸಿ ಧಾರಯೇಯುಃ. ಅನೇನ ಚ ಅನುಸಂಧಾನೇನ ಸರ್ವೇಪ್ಯೇತೆ ಸಾಧಕಾಃ ನೈಕವಿಧಾನೆ ಕಷ್ಟಾನಿ ಸೋಢುಂ ಪ್ರಭವಂತಿ. ಅಸ್ಮಿಂಶ್ಚ ಶ್ಲೋಕೆ ಯಥಾ ಅಯಂ ಪರಮಾತ್ಮ ಸ್ವಪತ್ನೀಂ ಲಕ್ಷ್ಮೀಮಪಿ ಪರೀಕ್ಷಾಂ ಚಕ್ರೆ ಮೂಲರೂಪೇಷು ಅವತಾರರೂಪೇಷು ಚ ಇತಿ ಇಮಂ ವಿಷಯಮಧಿಕೃತ್ಯ ಅಸ್ಮಿನ್ ಶ್ಲೋಕೆ ಯತ್ ಸಂವರ್ಣಿತೆ ತದೇವ ಸರ್ವೇಪಿ ವಯಂ ಶೃಣವಾಮ ತಾವತ್. ಪರಮಾತ್ಮ ತನ್ನ ಎಲ್ಲ ಭಕ್ತರನ್ನು ಕೂಡ ನಾನಾ ವಿಧವಾಗಿ ಪರೀಕ್ಷಿಸಿ ಅವರನ್ನು ತನ್ನವರು ಅಂತ ಸ್ವೀಕಾರ ಮಾಡಿಕೊಂಡಿರ್ತಾನೆ. ಇದು ನಮ್ಮಂಥ ಸಾಮಾನ್ಯರ ಜೀವರಿಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಲಕ್ಷ್ಮೀದೇವಿಯಿಂದ ಈ ಒಂದು ಪರೀಕ್ಷೆ ಪ್ರಾರಂಭ ಕಾಣ್ತದೆ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿಯನ್ನು ಕೂಡ ಮೂಲ ರೂಪದಲ್ಲಿ ಮತ್ತೆ ಅವತಾರ ರೂಪದಲ್ಲಿ ಸೀತೆ ರುಕ್ಮಿಣಿ ಮೊದಲಾದ ರೂಪದಲ್ಲೂ ಕೂಡ ಆತ ನಾನಾ ವಿಧವಾಗಿ ಪರೀಕ್ಷಿಸಿದೆ. ಹೀಗೆ ಪರೀಕ್ಷಿಸಿಯೇ ಅವಳನ್ನು ಕೂಡ ತನ್ನವಳನ್ನಾಗಿ ಮಾಡಿಕೊಂಡ ಅಂತ ಹೀಗೆ ಕೇಳಿ ಬರ್ತದೆ. ಲಕ್ಷ್ಮೀದೇವಿಯನ್ನು ಪರೀಕ್ಷಿಸಿದ್ದು ಒಂದು ಲೋಕದ ವಿಡಂಬನ, ಆ ವಿಷಯ ಹಾಗಿರ್ಲಿ. ಆದರೂ ಕೂಡ ಎಲ್ಲ ಭಕ್ತರನ್ನು ತಾನು ಪರೀಕ್ಷಿಸ್ತೀನಿ ಅಂತನ್ನುವುದನ್ನ ಆತ ತೋರಿಸ್ಕೋತಾನೆ. ಅದನ್ನು ಮಾತ್ರ ನಾವು ಇಲ್ಲಿ ಗಮನಿಸಬೇಕು. ಆದ್ದರಿಂದ ಸಾಧಕನಿಗೆ ಸಿಗುವ ಸಂದೇಶವೇನು
ಅಂದರೆ ದುಃಖ ಬಂದಾಗ, ಕಷ್ಟಗಳು ಬಂದಾಗ ಸಾಧಕನಾದವನು ಕುಗ್ಗಬಾರದು. ಭಗವಂತ ನನ್ನ ಇದು ಪರೀಕ್ಷಿಸಿರುವ ರೀತಿ ಅಂತ ತಿಳಿದುಕೊಳ್ಬೇಕು. ಅದು ನಮಗಿಲ್ಲಿ ದೊರೆಯೋದು. ನನಗೆ ಈ ವಿಷಯದ ಕುರಿತಾಗಿ ಉಪನಿಷತ್ ಭಾಷ್ಯದಲ್ಲಿ ಬರುವಂಥ ಒಂದು ವಿಷಯ ನೆನಪಿಗೆ ಬರ್ತದೆ. ಸ್ವರ್ಣಕಾರೋ ಯಥಾ ಸ್ವರ್ಣ ಮಲಮಗ್ನೋ ನಿಹತ್ಯ ಚ ಶುದ್ಧೇನ ತೇನ ಚಾತ್ಮೇಷ್ಟಂ ಕುರುತೆ ರೂಪಮಂಜಸ ಏವಂ ಸ ಭಗವಾನ್ ವಿಷ್ಣು ಜೀವಸ್ವರ್ಣಸ್ಯ ಯನ್ಮಲಂ ಅವಿದ್ಯಾ ಕಾಮಕರ್ಮಾದ್ಯಂ ಆತ್ಮಾಗ್ನೋ ನಾಶ್ಯ ಸರ್ವಕೃತ ಸ್ವೇಚ್ಛೆಯಾ ಕುರುತೆ ರೂಪಂ ತದ್ಯೋಗ್ಯಂ ತಸ್ಯ ಮುಕ್ತಿಗಂ ಅಂತ. ಒಬ್ಬ ಸ್ವರ್ಣಕಾರ ಅಕ್ಕಸಾಲಿಗನಾದವನು ತನ್ನ ಹತ್ತಿರ ಬಂದಂತಹ ಬಂಗಾರವನ್ನ ಮೊದಲು ಅಗ್ನವು ನಿಹತ್ಯ, ಅಗ್ನಿಗೆ ಹಾಕ್ತಾನೆ. ಮೊದಲು ಅದನ್ನು ಅಗ್ನಿಗೆ ಹಾಕಿ ಅದರ ಶುದ್ಧತೆಯನ್ನು ಪರೀಕ್ಷಿಸ್ತಾನೆ. ಅದೇ ರೀತಿಯಾಗಿ ಈ ಭಗವಂತ ಜೀವ ಅನ್ನುವುದು ಆತನ ಪಾಲಿಗೊಂದು ಬಂಗಾರ ಇದ್ದಂತೆ. ಜೀವವೆಂಬ ಬಂಗಾರವನ್ನ ಆತ ಮೊದಲು ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾನೆ. ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ ಬಳಿಕವೇ ಆತನನ್ನ ತನ್ನವನು ಅಂತ ಸ್ವೀಕಾರ ಮಾಡ್ತಾನೆ. ಮತ್ತೆ ಅದಕ್ಕೆ ಬೇಕಾದಂತಹ ಒಂದು ರೂಪವನ್ನು ಕೊಡ್ತಾನೆ. ನಮಗಿದು ಗೊತ್ತಿದೆ, ಬಂಗಾರ ಕಲಬೆರಕೆಯಿಂದ ಕೂಡಿದೆಯೋ ಅನ್ನೋದನ್ನೆಲ್ಲ ಗಮನಿಸಿ. ಒಂದು ವೇಳೆ ಕಲಬೆರಕೆಯಿಂದ ಕೂಡಿಲ್ಲದೆ ಹೋದರೂ ಕೂಡ ಹಳೆಯ ಬಂಗಾರ ತನ್ನ ಬಳಿಗೆ ಬಂದಾಗ ಆ ಅಕ್ಕಸಾಲಿಗ ಅದನ್ನ ಬೆಂಕಿಗೆ ಹಾಕಿ ಮತ್ತೆ ಅದಕ್ಕೆ ಇನ್ನೊಂದು ರೂಪವನ್ನು ಕೊಡ್ತಾನೆ. ಬಂಗಾರದ ಕಂಕಣವನ್ನೋ ಮಾಲೆಯನ್ನೋ ಏನೋ ಮಾಡಬೇಕಾದ್ರೆ ಅದನ್ನ ಬೆಂಕಿಗೆ ಹಾಕಿಯೇ ಮಾಡಬೇಕು. ಈಗಾಗಲೇ ಇರುವಂಥ ಬಂಗಾರ ಏನಿದೆ ಅದನ್ನು ಯಥಾವತ್ತಾಗಿ ಆಭರಣದ ರೂಪದಲ್ಲಿ ಬದಲಾಯಿಸಕ್ಕೆ ಬರೋದಿಲ್ಲ. ಅದಕ್ಕೆ ಈ ಎಲ್ಲಾ ಥರದ ಪರೀಕ್ಷೆಗಳು ಆಗೇ ಆಗಬೇಕಾಗ್ತದೆ. ಪರೀಕ್ಷೆಗಳನ್ನೆಲ್ಲ ದಾಟಿಯೇ ಈ ಜೀವವೆಂಬ ಬಂಗಾರ ಅವನು ತನ್ನ ಒಂದು ರೂಪವನ್ನು ಪಡಿತಾನೆ. ಅಲ್ಲಿರುವ ದೋಷಗಳು ಯಾವುದು ಅಂದ್ರೆ ಅವಿದ್ಯಾ ಕಾಮ ಕರ್ಮಾದ್ಯಂ. ಜೀವನಿಗಿರುವ ದೋಷ ಅಂದ್ರೆ ಅವಿದ್ಯಾ, ಅಜ್ಞಾನ ಮೊದಲಾದಂತಹ ದೋಷಗಳು, ಕಾಮ ಕ್ರೋಧ ಮೊದಲಾದದ್ದು, ಇವನ್ನೆಲ್ಲ ಅವನು ಕಳ್ಕೋತಾನೆ. ಆತ್ಮಾಗ್ನವ್, ತತ್ವಜ್ಞಾನ ಎಂಬುದೊಂದು ಅಗ್ನಿ. ತತ್ವಜ್ಞಾನವೆಂಬ ಅಗ್ನಿಯಲ್ಲಿ ಭಗವಂತ ಈ ಜೀವನನ್ನು ಹಾಕಿ ಅವನ ಎಲ್ಲ ದೋಷಗಳನ್ನು ಕಳೆದು ಮುಂದೆ ಅವನಿಗೆ ಯಾವ ರೂಪ ಸಿಗಬೇಕೋ ಅಂತ ರೂಪವನ್ನು ಅವನಿಗೆ ಕೊಡ್ತಾನೆ. ಸ್ವೇಚ್ಛೆಯ ಕುರುತೆ ರೂಪಂ ತತ್ತದ್ಯೋಗ್ಯಂ. ಅವನಿಗೆ ಅವನ ಸ್ವರೂಪಕ್ಕೆ ತಕ್ಕಂತೆ ಯಾವ ರೂಪ ಯೋಗ್ಯ ಆಗಿದೆಯೋ ಅಂಥದೇ ಒಂದು ರೂಪವನ್ನೇ ಕೊಡ್ತಾನೆ, ಅಕ್ಕಸಾಲಿಗನಂತೆ ಭಗವಂತನು ಕೂಡ. ಈಗ ನಾವು ನೋಡ್ತಿರೋ ಶ್ಲೋಕದಲ್ಲಿ ಲಕ್ಷ್ಮೀದೇವಿಯನ್ನು ಭಗವಂತ ಪರೀಕ್ಷಿಸಿದ ಅಂತ ಹೇಳ್ತಾರೆ. ಅದರಿಂದ ನಾವು ತಿಳಿಯಬೇಕಾದದ್ದು ಏನು? ಲಕ್ಷ್ಮೀದೇವಿಯನ್ನೇ ಪರೀಕ್ಷಿಸಿದ ಅಂದ ಮೇಲೆ ಖಂಡಿತವಾಗಿಯೂ ನಮ್ಮಂಥವರನ್ನು ಕೂಡ ಭಗವಂತ ಪರೀಕ್ಷಿಸಿಯೇ ಪರೀಕ್ಷಿಸ್ತಾನೆ. ಆ ಪರೀಕ್ಷೆಗೆ ನಾವು ಒಳಪಟ್ಟಾಗ ನಾವು ಖಂಡಿತವಾಗಿಯೂ ಎದೆಗುಂದಬಾರದು ಅನ್ನೋದನ್ನ ನೋಡ್ಬೇಕು. ಅದೇನು ಕಥಾ ಅಂದ್ರೆ, ಭಾಗವತದ 10ನೇ ಸ್ಕಂದದಲ್ಲಿ ಈ ಪ್ರಣಯ ಕಲಹದ ಕಥಾ ಇದೆ. ಅಲ್ಲಿ ಬಂದಿರುವಂತಹ ಶ್ಲೋಕ, ನಾವೀಗ ನೋಡ್ತಿರುವ ಶ್ಲೋಕ ಅಲ್ಲಿ ಬಂದದ್ದು. ಆದ್ರೆ ಅಲ್ಲೊಂದು ದೀರ್ಘವಾದಂತಹ ಪರೀಕ್ಷೆಯ ಮಾತೇ ಇದೆ. ಇಲ್ಲಿ ಬಂದಿರೋ ಶ್ಲೋಕ ಪರೀಕ್ಷೆಯ ಒಂದು ವಿಧಾನವನ್ನು ಮಾತ್ರ ಹೇಳ್ತಾ ಇದೆ. ಅದು 10ನೇ ಸ್ಕಂದದ 75ನೇ ಅಧ್ಯಾಯದಲ್ಲಿ 60ನೇ ಶ್ಲೋಕದ ರೂಪದಲ್ಲಿ ನಮಗೆ ಕಂಡು ಬರ್ತದೆ. ಅವನು ಮಾಡಿದ ಪರೀಕ್ಷಾ ವಿಧಾನಗಳು, ಬೇರೆ ಬೇರೆ ಕೆಲವು ಮಾತುಗಳನ್ನು ಕೂಡ ನೋಡೋಣ. ಅದಾದ ಬಳಿಕ ಇಲ್ಲಿ ಬಂದಿರುವಂತಹ ಈ ಮಾತನ್ನು ನೋಡ್ಲಿಕ್ಕೆ ನಮಗೆ ಸುಲಭ ಆದಿತ್ತು. ಏನ್ ಹೇಳ್ತಾನೆ? ಹಿಂದೆ ಸ್ವಯಂವರದಲ್ಲಿ ನೀನು ನನ್ನನ್ನು ಬರೆಸಿದೆ, ಆಗ
ಅತ್ಯಂತ ಶ್ರೇಷ್ಠರಾದಂತಹ ರಾಜರೆಲ್ಲ ಬಂದಿದ್ರು. ಶಿಶುಪಾಲ ಮೊದಲಾದವರು ರೂಪ, ಬಲ ಇತ್ಯಾದಿಗಳ ದೃಷ್ಟಿಯಿಂದ ಅವರು ನನಗಿಂತ ಶ್ರೇಷ್ಠರೇ ಆಗಿದ್ರು. ಆದರೆ ನೀನು ಮಾತ್ರ ಅವರನ್ನೆಲ್ಲ ಪರಿತ್ಯಾಗ ಮಾಡಿ ನನ್ನನ್ನು ಮದುವೆ ಮಾಡಿಕೊಂಡೆ. ನಿಷ್ಕಿಂಚನ ವಯಂ ಶಶ್ವತ ನಿಷ್ಕಿಂಚನ ಜನಪ್ರಿಯ. ನಾನು ಆ ಎಲ್ಲ ರಾಜರಿಗೆ ಹೋಲಿಸಿದ್ರೆ ಅಷ್ಟು ದೊಡ್ಡ ರಾಜ ಪದವಿ ಇದ್ದವನೂ ಅಲ್ಲ. ಮತ್ತೆ ನನಗಿರುವ ಸಹವಾಸ ಎಂಥವ್ರದು? ನಾನೂ ಬಡವ, ನನಗಿರುವ ಸಹವಾಸವೂ ಕೂಡ ಬಡವರದೆ ಅಂತ ಹೇಳ್ಕೊತಿದ್ದಾನವನು. ಗತಿ ಇಲ್ಲದವರು, ಯಾವುದೇ ರೀತಿಯಾದ ಸ್ಥಾನಮಾನವಿಲ್ಲದವರು, ಇಂಥವರೇ ಯಾವತ್ತೂ ಕೂಡ ನನ್ನ ಜೊತೆಗಿರ್ತಾರೆ. ಆದರೆ ಆ ರಾಜರ ಶಕ್ತಿ ನನಗೆ ಗೊತ್ತಿದೆ. ಅವರೆಲ್ಲರೂ ಕೂಡ ತಾವು ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವರು, ರಾಜ ಪದವಿಯನ್ನು ಅಲಂಕರಿಸಿದವರು, ಅವ್ರ ಜೊತೆಗಿರುವಂತಹ ಅನುಯಾಯಿಗಳು ಕೂಡ ಅಷ್ಟು ಶ್ರೇಷ್ಠರಾದವರೇ. ಅಂಥವ್ರನ್ನ ಮದುವೆ ಮಾಡಿಕೊಂಡಿದ್ರೆ ಒಂದು ಶ್ರೇಷ್ಠ ಸ್ಥಾನಮಾನ ನಿನಗೂ ಕೂಡ ಪ್ರಾಪ್ತ ಆಗ್ತಿತ್ತು. ಅದನ್ನು ಬಿಟ್ಟು ನೀನು ಇಂಥ ಕೆಲಸ ಮಾಡಿದೆಯಲ್ಲ ಅಂತ ಕೃಷ್ಣ ರುಕ್ಮಿಣಿಗೆ ಹೇಳ್ತಿದ್ದಾನೆ. ಯಯೋರಾತ್ಮಸಮನ್ವಿತ್ತಂ ಜನ್ಮೈಶ್ವರ್ಯ ಆಕೃತಿರ್ಭವ ತಯೋರ್ ವಿವಾಹೋ ಮೈತ್ರಿ ಚ ನ ಉತ್ತಮ ಅಧಮಯೋ ಕ್ವಚಿತ. ಸಂಪತ್ತಿನ ದೃಷ್ಟಿಯಿಂದ, ಕುಲದ ದೃಷ್ಟಿಯಿಂದ ಎಲ್ಲಿ ಒಂದು ಸಮಾನತೆ ಇರ್ತದೆ ಅಂಥವ್ರನ್ನೇ ಮದುವೆ ಮಾಡ್ಕೊಳ್ಬೇಕು. ನಾನು ನಿನಗೆ ಯಾವ ದೃಷ್ಟಿಯಿಂದಲೂ ಹಾಗೆ ಸಮಾನನಾಗಿರಲಿಲ್ಲ, ಆದರೆ ನೀನು ನನ್ನನ್ನು ಮದುವೆ ಮಾಡಿಕೊಂಡೆ. ಇದರಿಂದ ನಿನಗಾದ ಲಾಭ ಏನು? ತ್ವಯಾ ಅದೀರ್ಘ ಸಮೀಕ್ಷೆಯ, ದೂರದೃಷ್ಟಿ ಇಲ್ಲದೆ ನೀನು ಹೀಗೆ ಮಾಡಿಬಿಟ್ಟೆ. ಗುಣೈಹಿ ಹೀನಾಹ, ನಾನು ಯಾವುದೇ ಥರ ಸದ್ಗುಣವುಳ್ಳವನಲ್ಲ. ಅಥ ಆತ್ಮನೋ ರೂಪಂ ವೈ ಭಜಸ್ವ ಕ್ಷತ್ರಿಯರ್ಷಭಂ. ಈಗಲಾದರೂ ಏನು ಕಾಲ ಮಿಂಚಿಲ್ಲ, ನಿನಗೆ ಯೋಗ್ಯನಾದಂಥ ಒಬ್ಬ ಶ್ರೇಷ್ಠ ಕ್ಷತ್ರಿಯನನ್ನ ನೀನು ಹುಡುಕಿಕೊಂಡು ಹೋಗಬಹುದು ಅಂತ ಇದ್ದಾನೆ. ರುಕ್ಮಿಣಿಗೀಗ ಮದುವೆ ಆಗಿದೆ, ಮಕ್ಕಳಾಗಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ರುಕ್ಮಿಣಿಗೆ ಅವನು ಮತ್ತೆ ಈ ಮಾತು ಹೇಳ್ತಿದ್ದಾನೆ. ಚೈದ್ಯ, ಸಾಲ್ವ, ಜರಾಸಂಧ, ಶಿಶು ಮತ್ತು ದಂತವಕ್ರ ಮೊದಲಾದವರೆಲ್ಲ ನನ್ನನ್ನು ದ್ವೇಷ ಮಾಡ್ತಿದ್ದಾರೆ. ನಿನ್ನ ಅಣ್ಣ ರುಕ್ಮಿಣಿಯು ಕೂಡ ನನ್ನನ್ನು ದ್ವೇಷಿಸ್ತಾ ಇದ್ದಾನೆ. ಉದಾಸೀನಾ ವಯಂ ನೂನಂ ನ ಸ್ತ್ರೀ ಅಪತ್ಯ ಅರ್ಥ ಕಾಮುಕಾಹ ಏತದುಕ್ತ್ವಾ ಭಗವಾನ್ ಆತ್ಮಾನಂ ವಲ್ಲಭಾಮಿವ ಮನ್ಯಮಾನಂ ಅವಿಶ್ಲೇಷಾತ್ ತದ್ದರ್ಭಗ್ನಃ ಉಪಾರಮತ್. ಈ ಥರ ಎಲ್ಲ ನಾನಾ ಥರದ್ದು ಮಾತಾಡಿದೆ. ಕಾಲ ಮಿಂಚಿಲ್ಲ, ಈಗಾದರೂ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊ ಅಂತ ಹೇಳಿದೆ. ಆಶ್ರಿತ್ಯ ಭೀತ, ಈ ಮಾತನ್ನು ಕೇಳಿ ಆ ರುಕ್ಮಿಣಿಗೆ ಹೆದರಿಕೆ ಆಯ್ತಂತೆ. ಜಾತವೇಪತು ಚಿಂತಾಂ ದುರಂತಾಂ ರುದತಿ ಜಗಾಮ. ಭಯಂಕರವಾದ ಚಿಂತೆ ಆಯ್ತು ಅವಳಿಗೆ. ತನ್ನ ಕಣ್ಣೀರನ್ನು ಒರೆಸ್ಕೊಂಡ್ಲ. ಮನಸ್ಸಿನಲ್ಲಿ ಸಂಕಟ ಉಕ್ಕೇರ್ತಾ ಇತ್ತು. ಕೃಷ್ಣನಿಗೆ ಕೈಯಿಂದ ಅವಳು ಒಂದು ವ್ಯಜನವನ್ನು ಬೀಸ್ತಾ ಇದ್ಲು, ಗಾಳಿ ಸೇವೆ ಮಾಡ್ತಾ ಇದ್ಲು. ಚಾಮರ ಸೇವಾ ಅಂತ ಹೇಳಲಿಲ್ಲ ನಾನು, ವ್ಯಜನ ಸೇವಾ ಅಂತ ಹೇಳಿದೆ. ಚಾಮರ ಅಂದರೆ ಶಮರಿ ಮೃಗದ ಬಾಲದಿಂದ ನಿರ್ಮಿತವಾದಕ್ಕೆ ಚಾಮರ ಅಂತಾರೆ. ಇನ್ನು ಬೇರೆ ಯಾವುದೋ ಬಂಗಾರದ್ದೋ ಬೆಳ್ಳಿದೋ ಮತ್ತೊಂದು ಬಿದಿರಿಂದೋ ನಿರ್ಮಿತವಾದದ್ದು ಏನಿರ್ತದೆ ಅದಕ್ಕೆ ವ್ಯಜನ ಅಂತಾರೆ. ಅಂಥದನ್ನು ಬೀಸ್ತಾ ಇದ್ಲು. ಕೃಷ್ಣ ಇಂಥ ಏನು ಮಾತು ಹೇಳಿದ್ನಲ್ಲ, ಬರಸಿಡಿಲಿನಂಥ ಈ ಮಾತನ್ನ ಕೃಷ್ಣನ ಬಾಯಿಂದ ಕೇಳಿದಾಗ ಅವಳ ಕೈಯಿಂದ ಆ ಚಾಮರವೇ ಕಿತ್ತು ಬಿತ್ತು. ಮತ್ತು ಅದಷ್ಟೇ ಅಲ್ಲ, ಅವಳ ಇಡೀ ದೇಹವೇ ಕುಸಿದು ಬಿತ್ತು. ಹೇಗೆಂದ್ರೆ ರಂಭೇವ ವಾತವಿಹತ ಪ್ರವಿಕೀಯ ಕೇಶಾನ್. ಪ್ರಬಲವಾದ ಬಿರುಗಾಳಿ ಬೀಸಿದಾಗ ಒಂದು ಬಾಳೆ ಗಿಡ ಹೇಗೆ ಉರುಳಿ ಬೀಳ್ತದೋ ಹಾಗೆ ಅದು ಬಿದ್ದು ಬಿಡ್ತು. ಆವಾಗ ಕೃಷ್ಣ ಅವಳ ಮೇಲೆ ಅನುಕಂಪ ತೋರಿದ. ಪರ್ಯಂಕಾದ ಅವರುಹ್ಯ, ತಾನು ತನ್ನ ಮಂಚದ ಮೇಲೆ ಕುತ್ಕೊಂಡಿದ್ದ, ತನ್ನ ಆಸನದ ಮೇಲೆ ಅಲ್ಲಿಂದ ಕೆಳಗಿಳಿದು ಬಂದ. ತಾಮ್ ಉತ್ಥಾಪ್ಯ ಚತುರ್ಭುಜ. ಚತುರ್ಭುಜನಾದ ಕೃಷ್ಣ
ಅವಳನ್ನು ಎಬ್ಬಿಸಿದ್ನಂತೆ, ಕಣ್ಣೀರನ್ನು ಒರೆಸಿದ. ಮಾಮ ವೈದರ್ಭ್ಯ ಅಸೂಯೇಥಾಹ ಜಾನೇ ತ್ವಾಂ ಮತ್ಪರಾಯಣಾಂ. ನನ್ನ ಮಾತನ್ನು ನೀನು ಅನ್ಯಸಾ ಭಾವಿಸ್ಬೇಕಾಗಿಲ್ಲ, ನಿನಗೆ ನನ್ನ ಬಗ್ಗೆ ಪ್ರೀತಿ ಇರೋದು ಗೊತ್ತಿದೆ. ನಿನ್ನ ಮಾತನ್ನು ನಾನು ಕೇಳಬೇಕಾಗಿತ್ತು, ನನಗೆ ನಿನ್ನಲ್ಲೇ ಪ್ರೀತಿ ಇದೆ, ಬೇರೆ ಯಾರಲ್ಲೂ ಪ್ರೀತಿ ಇಲ್ಲ ಅಂತ ನೀನು ನನಗೆ ಮತ್ತೆ ಹೇಳಬೇಕಾಗಿದೆ. ಅದನ್ನ ನಿನ್ನ ಮುಖದಿಂದ ನಾನು ಕೇಳಬೇಕಾಗಿದೆ. ಅದಕ್ಕಾಗಿ ನಾನು ಇಂಥ ಮಾತನಾಡಿದೆ. ಅಯಂ ಹಿ ಪರಮೋ ಲಾಭೋ ಗೃಹೇಶು ಗೃಹಮೇಧಿನ ಎನ್ ನರ್ಮೈರ್ನೀಯತೆ ಯಾಮಹ ಪ್ರಿಯ ಭೀರುಭಾಷಿಣಿ ಅಥವಾ ಭೀರುಭಾಮಿನಿ ಅಂತನೂ ಪಾಠ ಇದೆ. ಗೃಹಸ್ಥರಿಗೆ ಇದೊಂದು ದೊಡ್ಡ ಲಾಭ ಅಂತ. ಹೀಗೊಂದಿಷ್ಟು ಸರಸವನ್ನು ಅವರು ತಮ್ಮ ಮಡದಿಯರ ಜೊತೆಗೆ ಆಡಬೇಕಂತ. ನರ್ಮವಾಕ್ಯಗಳು, ಸ್ವಲ್ಪ ಅಲ್ಲೇ ಸುಳ್ಳು, ಹಾಸ್ಯ, ಸಣ್ಣ ಸಣ್ಣ ಸುಳ್ಳುಗಳು, ಹಾಸ್ಯ, ಕೀಟಲೆ ಇತ್ಯಾದಿಗಳು ಬೆರೆತಿರ್ಬೇಕು. ಯಾಮ ಅಂದರೆ ಒಂದು ಸ್ವಲ್ಪ ಹೊತ್ತು, 3 ಗಂಟೆಯೋ 2 ಗಂಟೆಯೋ 1 ಗಂಟೆಯೋ 10-20 ನಿಮಿಷವೋ ಹೀಗೆ ಅವನು ತನ್ನ ಪತ್ನಿ ಜೊತೆಗೆ ಆಡಬೇಕು. ಇಷ್ಟೆಲ್ಲ ಆದ್ಮೇಲೆ ಬಭಾಷೆ ಋಷಭಂ ಪುಂಸಾಂ ಈಕ್ಷತಿಂತಿ ಭಗವನ್ಮುಖಂ ಸವ್ರೀಳ ಹಾಸ ರುಚಿರ ಸ್ನಿಗ್ಧಾಪಾಂಗೇನ ಭಾರತ. ಕೃಷ್ಣನನ್ನು ನೋಡ್ತಾ ಅವನಿಗೆ ಈ ಥರ ಉತ್ತರಿಸಿಲ್ಲ. ನೀನು ನಿಷ್ಕಿಂಚನ, ಯಾವುದೇ ಸಂಪತ್ತಿಲ್ಲದವನು ಅಂತ ಹೇಳಿದೆ. ಮತ್ತೆ ಯಾವುದೇ ಸಂಪತ್ತಿಲ್ಲದವರು ನಿನಗೆ ಪ್ರಿಯರು ಅಂತ ಹೇಳಿದೆ. ನೀನು ಗುಣಹೀನ ಅಂತ ಹೇಳಿದೆ. ಅದೆಲ್ಲದಕ್ಕೂ ಅರ್ಥ ಬೇರೆ ಇದೆ. ಪ್ರಾಕೃತವಾದ ಗುಣಗಳು ನಿನಗಿಲ್ಲ, ಅಪ್ರಾಕೃತವಾದ ಗುಣಗಳ ಕಡಲು ನೀನು. ಮತ್ತೆ ನಿನ್ನ ಭಕ್ತರು ಕೂಡ ನಿಷ್ಕಿಂಚನರೇ. ಯಾಕೆಂದ್ರೆ ಐಹಿಕ ಸಂಪತ್ತನ್ನ ಕಡೆಗಣಿಸಿ ನಿನ್ನ ಬಳಿಗೆ ಧಾವಿಸಿ ಬಂದವರೇ ನಿನಗೆ ಪ್ರಿಯರಾಗ್ತಾರೆ. ಐಹಿಕ ಸಂಪತ್ತಿನ ಕಡೆಗೆ ಯಾರ ಕಣ್ಣಿರ್ತದೆ ಅಂಥವರನ್ನ ನೀನು ಸಮೀಪ ಸೇರಿಸೋದಿಲ್ಲ. ನೀನು ಯಾವುದೇ ಸಿಂಹಾಸನದಲ್ಲಿ ಕುತ್ಕೊಂಡಿಲ್ಲದೆ ಇರಬಹುದು, ಆದರೆ ನೀನು ಈ ಜಗತ್ತಿನ ಅಧಿಪತಿ. ಮೂಲ ರೂಪದಲ್ಲಿಯೂ ಇಲ್ಲೂ ನೀನು ಅಧಿಪತಿಯೇ ಆಗಿದ್ದೆ. ರಾಜಾಧಿರಾಜಾಯ ಪ್ರಸಹ್ಯ ಸಾಯಿನೇ ಅಂತ ವೇದವಾಕ್ಯ ಭಗವಂತನನ್ನು ರಾಜಾಧಿರಾಜ ಅಂತ ವರ್ಣನೆ ಮಾಡ್ತದೆ. ಆದ್ರಿಂದ ಅವನು ಈ ಎಲ್ಲ ರಾಜರಿಗಿಂತಲೂ ದೊಡ್ಡ ರಾಜನೇ. ರಾಜರಾಜೇಶ್ವರೇತ್ಯಾಹುರು ಮುನಯಶ್ಚಕ್ರವರ್ತಿನ ಅಂತ ಭಾಗವತ ತಾತ್ಪರ್ಯ ಹಿಂದೊಂದು ಕಡೆ ಹೇಳ್ತದೆ. ಎಲ್ಲ ರಾಜರಲ್ಲಿಯೂ ರಾಜರಾಜೇಶ್ವರ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಉಳಿದವರೆಲ್ಲ ಬರೇ ರಾಜರು, ಕೆಲವರು ಸಾಮಂತರು, ರಾಜರು, ಚಕ್ರವರ್ತಿಗಳು ಹೀಗೆಲ್ಲ ಇದ್ದಾರೆ. ಆ ಚಕ್ರವರ್ತಿಗಳಿಗೆಲ್ಲ ಬಲ ಕೊಟ್ಟವನು ಇವನು. ಮುನಯಶ್ಚಕ್ರವರ್ತಿನಾಂ ವೀರ್ಯದಂ ಪರಮಾತ್ಮಾನಂ. ಚಕ್ರವರ್ತಿಗಳಿಗೂ ಮಹಾಚಕ್ರವರ್ತಿಗಳಿಗೂ ಬಲ ಬರುವುದು ಇವನಿಂದ. ಕಿಂಗ್ ಅಲ್ಲದೆ ಇರಬಹುದು, ಕಿಂಗ್ ಮೇಕರ್ ಅವನಿವರು ಈ ಭಗವಂತ. ಆದ್ರಿಂದ ಖಂಡಿತವಾಗಿಯೂ ನಿನ್ನನ್ನು ನಾನು ವರಿಸಿದ್ದು ಯೋಗ್ಯವೇ ಆಗಿದೆ ಅಂತ ಅವನು. ರುಕ್ಮಿಣಿ ಹೇಳಿದ್ದು ಕೃಷ್ಣನಿಗೆ. ಆಗ ಕೃಷ್ಣ ಅವಳಿಗೆ ಹೇಳಿದ, ಸಾಧ್ವೇತ ಕ್ಷೋತುಕಾಮೈಸ್ತ್ವಂ ಸಾಧ್ವೇತತ್ ಶ್ರೋತುಕಾಮೇನ ರಾಜಪುತ್ರೇ ಪ್ರಲೋಭಿತ ಮಯೋಜಿತಂ ಇದನ್ವರ್ಥಂ ಸರ್ವಂ ತತ್ ಸತ್ಯಮೇವ ಹಿ. ನಿನ್ನ ಮುಖದಿಂದ ಈ ಎಲ್ಲ ಪ್ರೀತಿ ಮಾತುಗಳನ್ನು ನಾನು ಕೇಳಬೇಕಾಗಿತ್ತು. ಅದಕ್ಕಾಗಿ ನಾನು ಈ ರೀತಿಯಾಗಿ ನಿನ್ನನ್ನು ಪ್ರಚೋದಿಸುತ್ತಿದೆ. ಸಂತಿ ಏಕಾಂತ ಭಕ್ತಾಯ ಸ್ತವ ಕಲ್ಯಾಣಿ ನಿತ್ಯದ. ಎಲ್ಲಾ ಮಹಾಗುಣಗಳು ಕೂಡ ನಿನ್ನಲ್ಲೇ ಇರೋದು. ಉಪಲಬ್ಧಂ ಪತಿಪ್ರೇಮ ಪಾತಿವೃತ್ಯಂಚ ಮೇನಕೆ. ನಿನ್ನ ಪಾತಿವೃತ್ಯವೂ ಕೂಡ ನನಗೆ ತಿಳಿದು ಬಂತು. ಪ್ರಾಪ್ತಾನ್ ನೃಪಾನ್ ಅವಿಗಣಯ್ಯ ರಹೋ ರಹೋ ಮೇ ಪ್ರಸ್ಥಾಪಿತೋ ದ್ವಿಜ ಉಪಸ್ಥಿತ ಸತ್ಕಥಸ್ಯ. ಯಾವ ರಾಜರನ್ನು ನೀನು ಒಪ್ಪಲಿಲ್ಲ, ನನ್ನನ್ನೇ ಒಲಿಸುವುದಕ್ಕಾಗಿ ಒಬ್ಬ ದೂತನನ್ನು, ಬ್ರಾಹ್ಮಣ ದೂತನನ್ನು ಕೂಡ ಕಳಿಸಿಕೊಟ್ಟೆ. ಇದು 59ನೇ ಶ್ಲೋಕ. ಮುಂದೆ ಬರುವುದು 60ನೇ ಶ್ಲೋಕ. ನಾವು ಇಲ್ಲಿ ಈ ಪ್ರಸಂಗದಲ್ಲಿ ನೋಡ್ತಾ ಇರೋದು ಭ್ರಾತೃ ವಿರೂಪಕರಣಂ ಅಂತ. ಯುದ್ಧದಲ್ಲಿ ನಿನ್ನ ಅಣ್ಣ ರುಕ್ಮಿ ನನ್ನ ಕೈಯಿಂದ ಸೋತ ಮೇಲೆ ಅವನಿಗೊಂದು ತಕ್ಕ ಶಾಸ್ತಿ ಮಾಡಬೇಕು ಅಂತ ಅವನನ್ನ ನಾವು ಕೊಲ್ಲಿಕ್ಕೆ ಹೊರಟಾಗ ನೀನು ನನ್ನ ಬೇಡಿಕೊಂಡೆ, ನಾನು ಅವನನ್ನು ಕೊಲ್ಲಿಲ್ಲ. ಹಾಗಾಗಿ ಮತ್ತೆ ಏನ್ ಮಾಡಿದೆವು ಅಂದ್ರೆ, ಅವನ
ತಲೆ ಕೂದಲನ್ನೆಲ್ಲ ವಿರೂಪಗೊಳಿಸಿ ಅವನನ್ನು ಅಲ್ಲಿಂದ ನಾವು ಓಡಿಸಿಬಿಟ್ಟೆವು. ಅದು ನಿನಗೆ ಗೊತ್ತಿದೆ. ಅದನ್ನೂ ನೀನು ಸಹಿಸ್ಕೊಂಡೆ. ಅದಾದ ಬಳಿಕ ನಮ್ಮ ಅಣ್ಣ ಕೊಂದೇ ಹಾಕಿಬಿಟ್ಟ. ಅನಿರುದ್ಧನ ವಿವಾಹದ ಪ್ರಸಂಗ ಇತ್ತು. ಆವಾಗ ಎಲ್ಲ ಬೀಗರು ಕೂಡ ಮೋಜಿಗಾಗಿ ಜೂಜಾಟ ಆಡ್ಲಿಕ್ಕೆ ತೊಡಗಿದ್ರು. ಕೃಷ್ಣನ ಮಗ ಪ್ರದ್ಯುಮ್ನ ಅವನು ರುಕ್ಮಿಯ ಮಗಳನ್ನು ಮದುವೆ ಮಾಡಿಕೊಂಡಿದ್ದ. ಶುಭಾಂಗಿ ಅಂತ ಅವಳ ಹೆಸರು ಹೇಳ್ತಾರೆ ಹರಿವಂಶದಲ್ಲಿ. ಅವಳನ್ನು ಮದುವೆ ಮಾಡಿಕೊಂಡಿದ್ದ. ಸೋದರ ಮಾವನ ಮಗಳನ್ನು ಮದುವೆ ಮಾಡಿಕೊಂಡಿದ್ದ. ಮತ್ತೆ ಆ ರುಕ್ಮಿ ಏನಿದ್ದ, ರುಕ್ಮಿಣಿಯ ಅಣ್ಣ, ಅವನ ಮೊಮ್ಮಗಳನ್ನ ಅನಿರುದ್ಧ ಮದುವೆ ಮಾಡ್ಕೊಂಡಿದ್ದ. ರುಕ್ಮಿಯ ಮಗಳನ್ನ. ಹೀಗದು ರುಕ್ಮಿಣಿ ಕೃಷ್ಣನ ಮಠದ ಯಾರ್ಲು. ಮತ್ತೆ ರುಕ್ಮಿಣಿಯ ಅಣ್ಣನ ಮಗಳು ಪ್ರದ್ಯುಮ್ನ ಮಠದ ಯಾರ್ಲು. ರುಕ್ಮಿಯ ಮೊಮ್ಮಗಳು ಅನಿರುದ್ಧನ ಮಠದ ಯಾರ್ಲು. ಇದೆಲ್ಲ ಅಲ್ಲಿ ಬಂದಿರುವಂತಹ ಒಂದು ಕಥಾ. ಆಗ ಮೋಜಿಗಾಗಿ ಜೂಜು ನಡೆದಾಗ ಬಲರಾಮನನ್ನ ಈ ಕೆಲವು ರಾಜರು ಹಂಗಿಸಿದ್ರು. ಮೊದಲೇ ಅವರಿಗೆ ಸಿಟ್ಟಿತ್ತು ಈ ಯಾದವರ ಮೇಲೆ. ಈ ಬಲರಾಮನಿಗೆ ನಿನಗೆ ಜೂಜಾಟ ಬರೋದಿಲ್ಲ ಅಂತ ಅವರು ಒಂದಿಷ್ಟು ಜನ ಹಾಸ್ಯ ಮಾಡಿಬಿಟ್ರು. ಆಗ ಬಲರಾಮ ಸಿಟ್ಟಾಗಿ ನಗತಾ ಇದ್ದಂತಹ ರಾಜರನ್ನ ಕೆಲವರನ್ನು ಹೊಡೆದ. ಅದರಲ್ಲಿ ರುಕ್ಮಿಯನ್ನ ಅವನು ಕೊಂದೇ ಹಾಕಿಬಿಟ್ಟ. ಆಗ ನೀನು ಅದನ್ನ ತಡ್ಕೊಂಡೆ. ಯಾಕೆಂದ್ರೆ ಪ್ರತಿಭಟಿಸಿದ್ರೆ, ದುಃಖಪಟ್ರೆ ಕೃಷ್ಣ ಇಲ್ಲಿ ಕೋಪ ಮಾಡ್ಕೋತಾನೋ, ಗಂಡ ಇಲ್ಲಿ ಕೋಪ ಮಾಡ್ಕೋತಾನೋ ಅಂತ ನನಗಾಗಿ ನೀನು ಅದನ್ನೆಲ್ಲ ತಡ್ಕೊಂಡೆ. ಅದು ನಿನ್ನ ಸದ್ಗುಣ. ತೇನ ವಯಂ ಜಿತಾಸ್ತೆ. ಆದ್ರಿಂದ ನಿನ್ನ ಈ ಸೌಶೀಲ್ಯ, ಗಂಡನ ಭಾವನೆಗೆ ವಿರುದ್ಧ ಹೋಗಬಾರದು ಅನ್ನುವ ಒಂದು ದೃಷ್ಟಿಕೋನ ನಿನ್ನದೇನಿದೆ, ಈ ಮನೋಭಾವ, ಅದು ನಮ್ಮನ್ನು ಗೆಲ್ಲಿಸಿತು. ನಾನು ನಿನ್ನ ಅಧೀನನಾಗಿ ಬಿಟ್ಟಿದ್ದೇನೆ, ನಿನಗೆ ತುಂಬಾ ಪ್ರಿಯನಾಗಿದ್ದೇನೆ, ನೀನು ನನಗೆ ಪ್ರಿಯಳಾಗಿದ್ದೆ ಅಂತ ಹೇಳ್ತಿದ್ದಾನೆ ಕೃಷ್ಣ. ಸ್ವರತೋ ರಮಯ ರೇಮೇ ನರಲೋಕಂ ವಿಡಂಬಯನ್. ಲಕ್ಷ್ಮೀದೇವಿಯನ್ನು ಅವನೇನು ಪರೀಕ್ಷೆ ಮಾಡಬೇಕು ಅಂತ ಏನಿಲ್ಲ. ಅವಳ ಗುಣ, ಅವಳ ಪಾತಿವೃತ್ಯ ಅದೆಲ್ಲವೂ ಕೂಡ ಹಿಂದೆ ಪರೀಕ್ಷಿತವಾದದ್ದೇ, ಅದೇನು ಹೊಸದಲ್ಲ. ಆದ್ರೂ ಕೂಡ ಮತ್ತೆ ಹೊಸದಾಗಿ ಪರೀಕ್ಷೆ ಮಾಡುವಂತೆ ಅವನು ಮಾಡ್ತಾನೆ. ಲಕ್ಷ್ಮೀದೇವಿಗೆ ಹೀಗೆ ಮಾಡಿದ್ದಾನೆ ಅಂದಮೇಲೆ ನಮ್ಮದೇನು ಅಂತ ನಾವು ಅದನ್ನು ತಿಳ್ಕೋಬೇಕು. ಅದಕ್ಕಾಗಿ ಅವನು ಹೀಗೆ ಮಾಡ್ತಿರ್ತಾನೆ. ಅಹೋ ಬಕೀಯಂ ಸ್ತನಕಾಲಕೂಟಂ ಜಿಘಾಂಸಯಾ ಪಾಯಯದಪ್ಯಸಾಧ್ವಿ ಲೇಭೇ ಗತಿಂ ಧಾತೃಚಿತಾಂ ತಥೋನ್ಯಂ ಕಂವಾ ದಯಾಲುಂ ಶರಣಂ ವ್ರಜೇಮ ಅಂತ 3ನೇ ಸ್ಕಂದದಲ್ಲಿ ಬರುವಂಥ ಒಂದು ಮಾತಿದು. ಈ ಕೃಷ್ಣನನ್ನು ಕೊಲ್ಲಬೇಕು ಅಂತ ಪೂತನಾ ಬಂದ್ಲು. ಆ ಕಥೆ ಇಲ್ಲಿ ಹೇಳ್ತಿದ್ದಾರೆ. ಈಗ ಅವಳು ತನ್ನ ಸ್ತನಗಳಿಗೆ ಕಾಲಕೂಟ ವಿಷಯವನ್ನೇ ಹಚ್ಕೊಂಡು ಬಂದಿದ್ಲು. ಯಾಕೆ? ಕೃಷ್ಣನನ್ನು ಕೊಲ್ಲಬೇಕು ಅಂತ ದುರ್ಬುದ್ಧಿ ಇತ್ತು ಅವಳಿಗೆ. ಆದ್ರೆ ಅಂಥ ದುರಾಲೋಚನೆ ಇದ್ರೂ ಕೂಡ ಅವಳಿಗೆ ಸಿಕ್ಕ ಸದ್ಗತಿ ಅಂತದು. ಧಾತೃಚಿತಾಂ, ಕೃಷ್ಣನ ತಾಯಂದಿರಾದಂಥ ದೇವಕಿ ಮತ್ತು ಯಶೋದೆಯರಿಗೆ ಏನೊಂದು ಸದ್ಗತಿ ಸಿಕ್ಕಿತ್ತು, ಅಂಥದೇ ಸದ್ಗತಿ ಇವಳಿಗೂ ಕೂಡ ಸಿಕ್ಕಿತು. ಕಂವಾ ದಯಾಲುಂ ಶರಣಂ ವ್ರಜೇಮ. ಹೀಗೆ ತನ್ನನ್ನು ಕೊಲ್ಲಬೇಕು ಅಂತ ಬಂದಿದ್ಲು. ಕೊಲ್ಲಬೇಕು ಅಂತ ಬಂದರೂ ಕೂಡ ಅವಳು ತನಗೆ ಮಾಡಿದಂಥ ಉಪಚಾರವನ್ನು ಗಮನಿಸಿ
ತನಗವಳು ಮಾಡಿದಂತಹ ನಿವೇದನೆಯನ್ನ ಗಮನಿಸಿ ಅವನು ಅವಳಿಗೆ ಸದ್ಗತಿಯನ್ನೇ ಕೊಟ್ಟ. ಮತ್ತೆ ಯಾರು ಹಾಗಾದ್ರೆ ಪ್ರೀತಿಯಿಂದ ಆತನಿಗೆ ಭಕ್ತಿಯಿಂದ ನಿಜವಾದ ಸಾತ್ವಿಕ ಬುದ್ಧಿಯಿಂದ ಅವನನ್ನು ಆರಾಧಿಸ್ತಾರೆ, ಅಂಥವ್ರಿಗೆ ಅವನು ಏನು ಕೊಡ್ಲಿಕ್ಕಿಲ್ಲ, ಎಲ್ಲವನ್ನೂ ಕೊಟ್ಟೇ ಕೊಡ್ತಾನೆ. ಇಂಥ ಭಗವಂತನನ್ನು ಬಿಟ್ಟು ನಾವು ಯಾರನ್ನ ಶರಣ ಹೋಗಬೇಕಾಗಿದೆ? ಯಾರನ್ನು ಶರಣ ಹೋಗ್ಲಿಕ್ಕೆ ಸಾಧ್ಯ? ಬೇರೆ ಯಾರನ್ನಾದರೂ ಶರಣ ಹೋದರೆ ನಮಗೆ ಸಿಕ್ಕೀತೇನು ಅಂತ ಆ ಶ್ಲೋಕ. ಇಲ್ಲಿ ಇದು ಬೇಕಾಷ್ಟು ಬಾರಿ ನಾವು ಹಿಂದೆ ಕೇಳಿದ್ದೇನೆ. ಶಾಸ್ತ್ರದ ಪ್ರಮೇಯ ಅಲ್ಲಿ ಒಂದಿದೆ. ಪೂತನ ಏನು ಬಂದಿದ್ಲು, ಅವಳು ಹಿಂದೆ ತಾಟಕ ರಾಮನ ಅವತಾರದಲ್ಲಿ, ಅವಳೇ ಈಗ ಈ ಕೃಷ್ಣನಿಗೆ ಕಾಲಕೂಟ ವಿಷಯ ಕೊಡಿಸ್ಲಿಕ್ಕೆ ಬಂದಿದ್ಲು. ಅದರೊಳಗೆ ಊರ್ವಶಿಯು ಕೂಡ ಇದ್ದಳು. ನರಭಕ್ಷಕಿಯಾದಂಥ ಆ ತಾಟಕೆಯ ಆವೇಶದಿಂದ ಇದೆಲ್ಲ ನಡೀತಿತ್ತು. ಆ ಪೂತನ ಅನ್ನೋದ್ರಲ್ಲಿ ಒಂದು ಊರ್ವಶಿ ಇದ್ಳು, ಅಪ್ಸರೆ, ಮತ್ತೊಬ್ಳು. ಹೀಗೆ ಆ ಪೂತನಾ ದೇಹದಲ್ಲಿ ಇದ್ದದ್ದು ಒಂದು ತಾಟಕ, ಮತ್ತೊಂದು ಈ ಊರ್ವಶಿ. ಅದರಲ್ಲಿ ಸದ್ಗತಿಯಾಗಿದ್ದು ಊರ್ವಶಿಗೆ, ದುರ್ಗತಿಯಾಗಿದ್ದು ತಾಟಕಿಗೆ ಅಂತ ಹೀಗೆ ಅದನ್ನು ತಿಳ್ಕೋಬೇಕು. ಇಲ್ಲದೆ ಹೋದ್ರೆ ದುರ್ಜೀವಕ್ಕೆ, ದುರ್ಭಾವನೆಯಿಂದ ಮಾಡಿದ ವ್ಯಕ್ತಿಗೆ ಅವಳು ಸ್ತನಪಾನನೆ ಮಾಡಿಸಿರ್ಬೋದು, ಆದರೆ ದುರ್ಭಾವನೆಯಿಂದ ಮಾಡಿದ್ದಾದ್ರಿಂದ ಅವಳಿಗೆ ಸದ್ಗತಿ ಆಗೋದು ಸಾಧ್ಯ ಇಲ್ಲ. ಆಚಾರ್ಯ ಭಾಗವತ್ ತಾತ್ಪರ್ಯದಲ್ಲಿ ಅದನ್ನೆಲ್ಲ ಸ್ಪಷ್ಟಪಡಿಸೇ ಇದ್ದಾರೆ. ಅದರಾಡಿ ಸ್ವಾಮಿಗಳು ಕೂಡ ರುಕ್ಮಿಣೇಶಿ ವಿಷಯದಲ್ಲಿ ಅದನ್ನ ವರ್ಣನೆ ಮಾಡ್ತಾರೆ. ಅದರಿಂದ ಸದ್ಗತಿಯಾಗಿದ್ದು ಊರ್ವಶಿಗೆ, ದುರ್ಗತಿಯಾಗಿದ್ದು ಪೂತನೆಗೆ ಅಥವಾ ತಾಟಕೆಗೆ ಅಂತ ತಿಳ್ಕೋಬೇಕು. ಇಲ್ಲೊಂದು ಪ್ರಶ್ನೆ ನಮಗೆ ಬರಬಹುದು. ತಾಟಕೆ ಕಂಸನ ಆದೇಶಕ್ಕನುಸಾರವಾಗಿ ಕೃಷ್ಣನನ್ನ ಮತ್ತು ಆ ವಯಸ್ಸಿನ ಎಲ್ಲಾ ಮಕ್ಕಳನ್ನು ಕೂಡ ಕೊಂದು ಹಾಕಿ ಬಿಡ್ಬೇಕು ಅಂತ ಬಂದಿದ್ಲು. ಅದರಿಂದ ಅವಳು ಸ್ತನಪಾನ ಮಾಡಿಸಿದ್ಲು ಅಂತ ಸರಿ. ಊರ್ವಶಿ ಅಲ್ಲಿ ಒಳಗಿದ್ಲಲ್ಲ, ಅವಳ್ಯಾಕೆ ಅಲ್ಲಿದ್ಲು? ಭಾಗವತ್ ತಾತ್ಪರ್ಯದಲ್ಲಿ ಅದಕ್ಕೊಂದೇನೋ ಕಥೆ ಹೇಳ್ತಾರೆ. ನಾವು ಹಿಂದೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ನೋಡಿದ್ದೇವೆ. ಊರ್ವಶಿಗೊಂದೇನೋ ಶಾಪ ಇತ್ತು, ನಳಕೂಬರರ ಶಾಪರೋ ಹೀಗೆ ಯಾವುದೋ ಒಂದು ಶಾಪ. ಆ ಶಾಪಕ್ಕನುಸಾರವಾಗಿ ಅವಳು ರಾಕ್ಷಸ ದೇಹದಲ್ಲಿ ಬಂದು ಕುತ್ಕೋಬೇಕಾಗಿತ್ತು. ಇದೆಲ್ಲ ಸರಿ. ಮತ್ತು ಅವಳು ಸ್ತನಪಾನ ಮಾಡಿಸ್ಬೇಕು ಭಗವಂತನಿಗೆ ಅಂತ ಯಾಕೆ ಅವಳಿಗೆ ಅವಕಾಶ ಸಿಕ್ಕಿತು? ಯಾಕೆ? ಮತ್ತೆ ಆ ಬಯಕೆ ಆದ್ರೂ ಅವಳಿಗೆ ಬಂತು ಹೇಗೆ? ಇದಕ್ಕೆ ಹರಿವಂಶದಲ್ಲಿ ಮತ್ತು ವಾಮನ ಪುರಾಣದಲ್ಲಿ ಉತ್ತರ ಇದೆ. ಹರಿವಂಶದಲ್ಲಿ ಅದರ ಸೂಚನೆ ಇದೆ, ವಾಮನ ಪುರಾಣದಲ್ಲಿ ಅದರ ದೀರ್ಘವಾದಂಥ ಕಥಾ ಇದೆ. ಹರಿವಂಶದಲ್ಲಿ ಕೃಷ್ಣನ ಅವತಾರಕ್ಕಿಂತ ಮುಂಚೆ ಈ ಎಲ್ಲ ದೇವತೆಗಳು, ದಾನವರು ಮೊದಲಾದವರೆಲ್ಲ ನಾನಾ ರೀತಿಯಿಂದ ಭೂಲೋಕದಲ್ಲಿ ಬಂದು ಹುಟ್ಟಿದ್ದಾರೆ ಅನ್ನೋದ್ರ ವರ್ಣನೆ ಇದೆ. ಅಲ್ಲಿ ಬಲಿಯ ದುಹಿತರಂ ಮನ್ಯೇ ದುಹಿತರಂ ಬಲೇಹೆ, ಬಲಿಚಕ್ರವರ್ತಿಯ ಮಗಳು ತಾಟಕೆಯಾಗಿ ಬಂದು ಹುಟ್ಟುತ್ತಾಳೆ ಅಂತ ಹರಿವಂಶದಲ್ಲಿ ವರ್ಣನೆ ಇದೆ. ಅದರದ್ದು ವಿವರಣವನ್ನು ನಾವು ವಾಮನ ಪುರಾಣದಲ್ಲಿ ನೋಡಬೇಕು. ರತ್ನಮಾಲ ಅಂತ ಆ ಬಲಿಚಕ್ರವರ್ತಿಯ ಮಗಳು. ಬಲಿಚಕ್ರವರ್ತಿಯನ್ನ ದಮನಿಸ್ಲಿಕ್ಕೆ ಅಂತ ವಾಮನ ಭಗವಂತ ವಟುವಿನ ರೂಪದಲ್ಲಿ ಬಂದಿದ್ನಲ್ಲ, ಮತ್ತೆ ತನ್ನ ಕೆಲಸದಲ್ಲಿ ಅವನು ಯಶಸ್ವಿಯೂ ಆದ, ಅದೆಲ್ಲ ಕಥೆ ಗೊತ್ತಿದೆ. ಆಗ ಆ ವಾಮನ ರೂಪಿಯಾದ ಶಿಶು ರೂಪಿಯಾದ, ತೀರಾ ಶಿಶು ಆಗಿರ್ಲಿಲ್ಲ, ಒಂದು ವಟುವಿನ ರೂಪದಲ್ಲಿದ್ದ ಅಂಥವನ ಆ ಒಂದು ಮುಗ್ಧವಾದಂತಹ ಸೌಂದರ್ಯವನ್ನ ನೋಡಿ ಆ ರತ್ನಮಾಲ ಬಲಿಯ ಮಗಳಿಗೆ ಅನಿಸಿತ್ತಂತೆ, ಈ ಮಗುವಿಗೆ ನಾನು ಸ್ತನಪಾನ ಮಾಡಿಸ್ಬೇಕು ಅಂತ. ಆಗ ಅವಳು ಮುಂದೆ ತಾಟಕೆಯಾಗಿ ಹುಟ್ಟಿದ್ಲು ಅಂತ ಈಗ ಕೇಳಿ ಬರ್ತದೆ. ಹೀಗೆ ಒಂದು ಪ್ರೀತಿಯಿಂದ ಸ್ತನಪಾನ ಮಾಡಬೇಕು, ಭಗವಂತನಿಗೆ ಸೇವೆ ಸಲ್ಲಿಸಬೇಕು ಅಂತ ಅನಿಸಿದ್ದು ಊರ್ವಶಿಗೆ. ಅವಳು ಆ ದೇಹದಲ್ಲಿ ಸೇರ್ಕೊಂಡಿದ್ಲು. ಅವನನ್ನು ಕೊಂದು ಹಾಕಬೇಕು ಅಂತ ದುರ್ಬುದ್ಧಿ ಇದ್ದದ್ದು ತಾಟಕೆಗೆ. ಅವಳು ಆ ದೇಹದ ಮುಖ್ಯ ಜೀವ. ಅದರ ಜೊತೆಗೆ ಅಲ್ಲಿ ಊರ್ವಶಿಯು ಕೂಡ. ಇಬ್ಬರು ತಮ್ಮ ಕೆಲಸ ಮಾಡಿದರು. ಸದ್ಬುದ್ಧಿಯಿಂದ ಮಾಡಿದವರಿಗೆ ಸದ್ಗತಿ ಆಯಿತು,
ದುರ್ಬುದ್ಧಿಯಿಂದ ಮಾಡಿದವರಿಗೆ ದುರ್ಗತಿ ಆಯಿತು ಅಂತ ಹೀಗೆ ಅದನ್ನು ನಾವು ನೋಡಿ ತಿಳ್ಕೋಬೇಕು. ಈಗ ಎರಡು ಕಥೆಗಳೇನಿದೆ, ಸದ್ಬುದ್ಧಿಯಿಂದ ಮಾಡಿದವರಿಗೆ ಸದ್ಗತಿ ಆಯಿತು, ದುರ್ಬುದ್ಧಿಯಿಂದ ಮಾಡಿದವರಿಗೆ ದುರ್ಗತಿ ಆಯಿತು ಅಂತ ಎರಡು ಕಥೆಗಳನ್ನ ಸಮ್ಮಿಶ್ರ ಮಾಡಿ ಈ ಇಂಥ ಭಾಗವತ ಶ್ಲೋಕಗಳಲ್ಲಿ ಒಟ್ಟಿಗೆ ಹೇಳಿಬಿಟ್ಟಿರ್ತಾರೆ. ಅಸಾಧ್ವಿ ದುಷ್ಟಳವಳು, ಆದರೂ ಕೂಡ ಅವಳು ಮಾಡಿದ ಸೇವೆಯನ್ನು ಭಗವಂತ ಸ್ವೀಕಾರ ಮಾಡಿದ, ಅವಳಿಗೆ ಸದ್ಗತಿಯನ್ನೇ ಕೊಟ್ಟ ಅಂತ ವರ್ಣನೆ ಮಾಡಿಬಿಡ್ತಾರೆ. ಇಲ್ಲಿ ಪ್ರಶ್ನೆ ಹೀಗೆ ತಿಳ್ಕೋಬಹುದು, ನಾವು ಒಂದು ಸಮಾಧಾನ ಹೀಗೆ ತಿಳ್ಕೋಬಹುದು. ಸದ್ಬುದ್ಧಿಯಿಂದ ಮಾಡಿದ ಮೇಲೆ, ಸದ್ಬುದ್ಧಿಯಿಂದ ಕೃಷ್ಣನಿಗೆ ಹಾಲು ಉಡಿಸಿದಂಥ ಊರ್ವಶಿಗೆ ಸದ್ಗತಿ ಕೊಟ್ಟ ಅಂದಮೇಲೆ ಅಲ್ಲಿ ಮತ್ತೆ ಅಲ್ಲಿ ಏನು ಹೆಗ್ಗಳಿಕೆ ಇದೆ? ದುರ್ಬುದ್ಧಿಯಿಂದ ಮಾಡಿದವರಿಗೆ ಆ ಕ್ಷಮೆ ಕೊಟ್ಟು ಭಗವಂತ ಸದ್ಗತಿಯನ್ನು ಮಾಡಿದ್ರೆ ಅದು ಅವನ ಕರುಣೆ ಅನ್ಬಹುದಿತ್ತು. ತಾಟಕಿಗೆ ಸದ್ಗತಿ ಕೊಟ್ನ, ಪೂತನೆ ಕೊಟ್ನ, ಅದು ಕೊಡಲಿಲ್ಲ, ಮತ್ತು ಅವನೇನು ಕರುಣೆ ತೋರಿಸಿದಾಗಾಯ್ತು ಅಂತ ನಮಗೊಂದು ಪ್ರಶ್ನೆ ಬರಬಹುದು. ಅದಕ್ಕೂ ಹೀಗೆ ಉತ್ತರ ಹೇಳ್ಕೋಬಹುದು ನಾವು. ಊರ್ವಶಿ ಭಗವಂತನ ಭಕ್ತಳು, ಅವಳು ಕೃಷ್ಣನ ಜೊತೆಗೆ ಕೃಷ್ಣನಲ್ಲಿ ಯಾವತ್ತೂ ಕೂಡ ಭಕ್ತಿಯನ್ನೇ ಮಾಡಿದವಳು. ಇಂಥ ಅಸುರರ ಸಂಪರ್ಕ ಮಾಡುವವಳು ಅಲ್ಲ ಅವಳು. ಅವಳಾಗಲಿ ಅಂಥ ದೇವತೆಗಳು ಯಾರಾಗಲಿ ಯಾರೂ ಕೂಡ ಅದನ್ನು ಮಾಡುವವರಲ್ಲ. ಆದರೂ ಕೂಡ ಕೆಲವು ಬಾರಿ ಯಾವುದೋ ಶಾಪ ಇತ್ಯಾದಿಗಳ ನಿಮಿತ್ತದಿಂದ ಅವರಿಗೆ ದುರ್ಜನರ ಸಂಪರ್ಕ ಮಾಡುವಂಥ ಪ್ರಸಂಗ ಬಂದುಬಿಡ್ತದೆ. ಹೀಗೆ ದುರ್ಜನರ ಸಂಪರ್ಕ ಮಾಡಿದ್ದು ಕೂಡ ಒಂದು ಅಪರಾಧವೇ ಅವ್ರದ್ದು. ಅಂಥ ಅಪರಾಧಗಳನ್ನು ಕೂಡ ಪ್ರಾರಬ್ಧ ಕರ್ಮವಶಾತ್ ಅಂಥ ಅಪರಾಧಗಳನ್ನು ಕೂಡ ಭಗವಂತ ಕ್ಷಮಿಸ್ತಾನೆ. ಕ್ಷಮಿಸಿ ಅವ್ರ ಹಿಂದೆ ಮಾಡಿದ ಸೇವೆಯನ್ನ ಮುಂದೆ ಮಾಡುವ ಸೇವೆಯನ್ನ ಸ್ವೀಕಾರ ಮಾಡ್ತಾನೆ. ಮತ್ತೆ ಆ ಜನ್ಮದಲ್ಲೂ ಕೂಡ ದುಷ್ಟರ ಸಂಪರ್ಕದಲ್ಲಿದ್ದು, ದುಷ್ಟರ ಜೊತೆಗೆ ಒಂದು ದೇಹದಲ್ಲಿದ್ದು ಏನಾದರೂ ಸೇವೆ ಅವರಿಂದ ತನಗೆ ಸಂಧಿತ ಆದರೆ ಅದನ್ನು ಅವನು ಸ್ವೀಕಾರ ಮಾಡ್ತಾನೆ. ಅದರಿಂದ ತನ್ನ ಭಕ್ತರೇ ಆದವರು ಆಕಸ್ಮಿಕವಾಗಿ ದುರ್ಜನರ ಸಂಘ ಮಾಡಿದಾಗ ಅದರಿಂದ ಅವನು ಕುಪಿತನಾಗದೆ ಪ್ರಾರಬ್ಧ ಕರ್ಮವಶಾತ್ ಹೀಗೆ ಮಾಡಿದ್ದಾರೆ ಇಲ್ಲಿ ಅಂತ ಅವರನ್ನ ಕ್ಷಮಿಸ್ತಾನೆ. ಸಜ್ಜನರ ನಡುವೆನೇ ಸತತವಾಗಿ ಯಾವತ್ತೂ ಸಜ್ಜನರ ನಡುವೆನೇ ಇದ್ದವರು ಸತ್ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಅದರಲ್ಲೇನು ದೊಡ್ಡ ಆಶ್ಚರ್ಯ ಇಲ್ಲ. ದುರ್ಜನರ ಸಂಪರ್ಕಕ್ಕೆ ಬಿದ್ದವರು, ದುಷ್ಟ ಅಭ್ಯಾಸಗಳನ್ನು ಕಲಿತವರು, ಆ ದುರಭ್ಯಾಸಗಳನ್ನು ನೀಗಿಕೊಂಡು ಸದ್ಬುದ್ಧಿಯನ್ನು ಕಲಿತು ಭಗವಂತನ ಕಡೆಗೇನೋ ಮುಖ ಮಾಡ್ತಾರೆ, ಅದು ಅವರ ನಿಜವಾದ ಮನಃಪರಿವರ್ತನ, ಆಧ್ಯಾತ್ಮಿಕ ಪರಿವರ್ತನ. ಅದನ್ನ ಭಗವಂತ ಗುರುತಿಸ್ತಾನೆ. ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯಭಾಕ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಅಂತ ಭಗವದ್ಗೀತೆ. ಸುದುರಾಚಾರ, ಕೆಟ್ಟ ಆಚಾರಗಳನ್ನು ಅವ್ರು ಮಾಡಿರಬಹುದು. ಊರ್ವಶಿ ದುಷ್ಟರ ಜೊತೆಗೆ ಸಂಪರ್ಕ ಮಾಡಿರಬಹುದು, ಅದರಿಂದ ಅವಳಿಗಂಥ ಇಂಥ ಜನ್ಮ ಬಂದಿರಬಹುದು. ಈಗ ದುಷ್ಟರ ಜೊತೆ ಇರುವಂಥ ಪ್ರಸಂಗ ಬಂದಿರಬಹುದು. ಆದರೆ ಅಂತರಂಗದಲ್ಲಿ ಭಕ್ತಳು ಭಗವಂತನ ಧ್ಯಾನವನ್ನು ಯಾವತ್ತೂ ಮಾಡ್ತಾನೇ ಇದ್ದಾಳೆ. ಮತ್ತೆ ಭಗವಂತನಿಗೆ ಸ್ತನಪಾನ ಮಾಡಿಸುವಾಗಲೂ ಕೂಡ ಅವನನ್ನು ಎರಡೂ ಜೀವಗಳು ಅಲ್ಲಿ ಇನ್ವಾಲ್ವ್ ಆಗಿದ್ವು, ಅದನ್ನು ಗಮನಿಸ್ಬೇಕು ನಾವು. ಆ ದುರ್ಜೀವ ಅವನನ್ನು ಕೊಲ್ಲಬೇಕು ಅಂತ ಮಾಡ್ತಾ ಇತ್ತು. ಸಜ್ಜೀವ ದೇವದೇವನಾದಂತಹ ಭಗವಂತನಿಗೆ ತಾನು ಸಲ್ಲಿಸ್ತಾ ಇರುವಂಥ ಸೇವೆ ಇದು ಅಂತ ಭಾವಿಸಿ ಅವನಿಗೆ ಆ ಸೇವೆಯನ್ನು ಸಲ್ಲಿಸಿ ಮುಗಿಸಿತು. ಆದ್ದರಿಂದ ಅವಳಿಗೆ ದೈತ್ಯರ ಸಂಪರ್ಕವಾಗಲಿ, ಭೂಲೋಕಕ್ಕೆ ಹೋಗಲಿ ಅಂತ ಏನೊಂದು ಶಾಪ ಬಂದಿತ್ತು. ಶಾಪವು ಕೂಡ ಹೀಗೆ ಭಗವಂತನಿಗೆ ಸೇವೆ ಸಲ್ಲಿಸೋದ್ರ ಮೂಲಕ ಶಾಪದ ಅವಧಿಯೂ ಕೂಡ ಮುಗೀತು. ಅವಳು ಸದ್ಗತಿಯನ್ನೇ ಪಡೆದವಳು ಅಂತ ಹೀಗೆ ನಾವು ಅದನ್ನೆಲ್ಲ ನೋಡ್ಕೊಳ್ಬೇಕು. ಅಲ್ಲಿಗೆ 31ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.